ಕಲಬುರಗಿಯ ನಂತರ ಈಗ ಬೆಳಗಾವಿ ಜೈಲಿನ ಕತೆ ಕೂಡ ಇದೇ ರಾಜಾತಿಥ್ಯಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಇದೆ ಮಾಹಿತಿ. ಇಲ್ಲೂ ಕೂಡ ಕೈದಿಗಳು ಹೆಂಗೆ ಬಿಂದಾಸ್ ಲೈಫ್ ಸ್ಟೈಲ್ ಅನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದಕ್ಕೆ ನಾವು ಡೀಟೇಲ್ಸ್ ಕೊಡ್ತೀವಿ. ಹಿಂಡಲಗ ಜೈಲಲ್ಲಿ ಬ್ಯಾರಕ್ ನಂಬರ್ 2ರಲ್ಲಿ ಐಷಾರಾಮಿ ಜೀವನವನ್ನ ಕೈದಿಗಳು ನಡೆಸ್ತಾ ಇದ್ದಾರೆ. ಬಿಂದಾಸ್ ಆಗಿ ಇಸ್ಪಿಟ್ ಆಡ್ತಾರೆ. ಇಲ್ಲಿ ಗುಂಪು ಕಟ್ಕೊಂಡು ಹಣ ಇಟ್ಟು ಕೈದಿಗಳು ಅಂದರ್ ಬಾಹರ್ ಆಡ್ತಾರೆ, ಗಾಂಜಾ ಸೇರ್ತಾರೆ, ಸಿಗರೇಟ್ ಸೇವನೆ ಆಗುತ್ತೆ, ಮದ್ಯ ಸೇವನೆ ಆಗುತ್ತೆ. ಎಲ್ಲವೂ ಹೊರಗಿನಿಂದ ಅವರಿಗೆ ಯಥೇಚ್ಛವಾಗಿ ಅವ್ಯಾಹತವಾಗಿ ಸಪ್ಲೈ ಆಗ್ತಾ ಇದೆ. ದುಡ್ಡು ಕೊಟ್ರೆ ಎಲ್ಲಾ ವ್ಯವಸ್ಥೆಯನ್ನ ಜೈಲು ಸಿಬ್ಬಂದಿಗಳೇ ಮಾಡ್ತಾರಂತೆ. ಇದು ಜೈಲು ಆಡಳಿತದ ಕರ್ಮಕಾಂಡದ ಬಗ್ಗೆ ಮುಂದುವರೆದ ಅಧ್ಯಾಯ. ನೋಡಿ, ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮತ್ತೆ ರೀಲ್ಸ್ ಮಾಡೋರು, ಆ ಸ್ಟೇಟಸ್ಗಳನ್ನು ಅಪ್ಲೋಡ್ ಮಾಡೋರು, ಆಮೇಲೆ ತಾವು ಎಷ್ಟು ಬಿಂದಾಸಾಗಿ ರಾಯಲ್ ಆಗಿ ಜೈಲಲ್ಲಿದ್ರು ಇದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ವಿಡಿಯೋಗಳನ್ನು ಮಾಡ್ಕೊಳ್ಳೋರು ಎಲ್ಲವನ್ನು ನೀವು ಗಮನಿಸ್ತಾ ಇದ್ದೀರಾ. ನಾವು ದುಡ್ಡು ಕೊಟ್ರೆ ನಮಗೆ ಹೊರಗಡೆಯಿಂದ ಫೋನ್ 10,000 ರೂಪಾಯ್ದು ಫೋನು, ಸಾದಾ ಕೀಪ್ಯಾಡು ಮತ್ತು 20,000 ರೂಪಾಯ್ದು ಕ್ಯಾಮ್ರಾ ಸೆಟ್ಟು ಮತ್ತು ಗಾಂಜಾ ಸಿಮ್ ಕಾರ್ಡು ಮತ್ತು ಸರಾಯಿ, ಬಿರಿಯಾನಿ, ಎಣ್ಣೆ ಡೀಟೇಲ್ಸ್ ಕೊಡ್ತಾರೆ ದಿಲೀಪ್. ಇಷ್ಟೆಲ್ಲ ವಿಡಿಯೋಗಳನ್ನ ನೋಡಿದ್ಮೇಲೆ ಜೈಲು ಆಡಳಿತ ಸಿಬ್ಬಂದಿ ಏನಾದರೂ ಮುಖ ಇಟ್ಕೊಂಡಿದ್ದಾರಾ ಕ್ಲಾರಿಫಿಕೇಶನ್ ಕೊಡೋದಕ್ಕೆ? ಯಾವ ಮುಖ ಇಟ್ಕೊಂಡು ಕ್ಲಾರಿಫಿಕೇಶನ್ ಕೊಟ್ರು ಅಂತ? ಮಮತಾ, ಬಹಳಷ್ಟು ವಿಷಾದನೀಯ ಸಂಗತಿ ಏನಂದ್ರೆ ಇವತ್ತು ಜೈಲುಗಳು ಐಷಾರಾಮಿ ಮಂದಿರಗಳಾಗಿ ಪ್ರವಾಸ ಉದ್ಯಮವಾಗಿ ಆಗ್ತಾ ಇರುವಂತದ್ದು. ಯಾಕೆ ಅಂತಂದ್ರೆ ಅಲ್ಲಿ ಒಳಗಡೆ ಹೋಗಿ ಎಲ್ಲವನ್ನೂ ಸಿಗುತ್ತೆ, ಮತ್ತೆ ಮೇಲ್ಗಡೆ ಸೆಕ್ಯೂರಿಟಿನೂ ಸಿಗುತ್ತೆ, ಒಳಗಡೆ ಯಾರು ಹೋಗೋದಿಲ್ಲ ಬರೋದಿಲ್ಲ. ಹಾಗೆ ಅಂತ ತಾವು ನೋಡ್ಬೋದು ಎಷ್ಟೊಂದು ಬಿಂದಾಸ್ ಆಗಿ ಅವರು ಒಂದಿಸಿ ಕೃತ್ಯಗಳನ್ನ ಮಾಡ್ಕೋತಾ ಇದಾರೆ. ಒಂದ್ ಕಡೆ ಈ ಜೂಜ್ ಮಾಡ್ತಾ ಇದಾರೆ, ಜೂಜ್ ಆಡ್ತಾರೆ, ಇನ್ನೊಂದು ಕಡೆ ಗಾಂಜಾಗಳನ್ನ ಸೇಲ್ ಮಾಡ್ಕೋತಾರೆ. ಹೀಗಾಗಿ ಇದ್ರ ಬಗ್ಗೆ ಸಂಬಂಧಪಟ್ಟ ಏನು ಅಧಿಕಾರಿಗಳು, ಇಲಾಖೆಯವರು ಎಚ್ಚೆತ್ಕೊಳ್ಬೇಕು. ಯಾಕಂತಂದ್ರೆ ಬೆಳಗಾವಿ ಹಿಂಡಲಗ ಜೈಲು ಇದೊಂದು ಐಷಾರಾಮಿ ಮಂದಿರ ಅಂತಾನೆ ಹೇಳೋ ಆತರ ಈ ತರ ಒಳಗಡೆ ಈ ತರ ಒಂದಿಷ್ಟು ಘಟನೆಗಳು ನಡೀತಾ ಇರೋದ್ರಿಂದ ತಾವು ನೋಡ್ಬೋದು ಸ್ಥಿತಿಗಳಲ್ಲಿ ಯಾವ ತರ ಇವರು ಬಿಂದಾಸ್ ಆಗಿ ಒಳಗಡೆ ಕೂತ್ಕೊಂಡು ಇಸ್ಪೀಟ್ ಆಡ್ತಾ ಇರುವಂತದ್ದು ಅಂತ ಹೇಳಿ ಮಮತಾ. ರೈಟ್. ಇದ್ರ ಜೊತೆಗೆ ಇವಾಗ ಇನ್ನೊಂದು ಪ್ರಮುಖ ಪ್ರಶ್ನೆ ಅಂತ ಹೇಳಿದ್ರೆ, ಜೈಲ್ ಅನ್ನೋದು ಮನ ಪರಿವರ್ತನೆ ಕೇಂದ್ರ, ನಾವು ಸರಿಯಾಗಿ ಅದನ್ನ ನೋಡ್ಕೊಳ್ತೀವಿ ಅಂತೆಲ್ಲ ಗೃಹ ಇಲಾಖೆ ಗೃಹ ಸಚಿವರು ಹೇಳ್ತಾ ಹೋಗ್ತಾರೆ ದಿಲೀಪ್. ಬಟ್ ರಿಯಾಲಿಟಿ ಅಂತ ಹೇಳಿದ್ರೆ ಬೇಕಾದನ್ನ ದುಡ್ಡು ಕೊಟ್ರೆ ಬೇಕಾದ ಜಾಗದಲ್ಲಿ ಖರೀದಿ ಮಾಡ್ಕೊಳ್ಳುವಂತಹ ತಾಕತ್ ನಮ್ಗಿದೆ ಅಂತ ತೋರಿಸ್ತಾರೆ. ಇನ್ನು ಇವ್ರು ಆಚೆ ಬಂದು ಮತ್ತೆ ಅದೇ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಎಲ್ಲ ತೊಡಕೊಳ್ತಾರೆ. ಮತ್ತೆ ಜೈಲನ್ನೋ ಕಾನ್ಸೆಪ್ಟ್ ಇಟ್ಟು ಏನ್ ಪ್ರಯೋಜನ, ಏನ್ ಅರ್ಥ ಬಂತು? ಹೌದು, ತಾವು ಹೇಳೋದೇನಂತಂದ್ರೆ ಅಲ್ಲಿ ಬಂಧನ ಮಾಡಿ ಮನ ಪರಿವರ್ತನೆ ಮಾಡ್ತೀವಿ ಹಾಗೆ ಅಂತ ಒಂದಿಷ್ಟು ಕಾರ್ಯಕ್ರಮಗಳು ಕೂಡ ಮಾಡ್ತಾರೆ, ಒಂದಿಷ್ಟು ಮೋಟಿವೇಶನಲ್ ಕ್ಲಾಸ್ಗಳನ್ನು ಕೂಡ ನಡೆಸ್ತಾರೆ. ಆದ್ರೆ ಅದು ಕೇವಲ ಕೆಲವೊಂದಿಷ್ಟು ಕೈದಿಗಳಿಗೆ, ಬಡ ಕೈದಿಗಳಿಗೆ ಮಾತ್ರ. ಆದ್ರೆ ದುಡ್ಡಿದ್ದವರು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನಕ್ಕೆ ಇದೇ ಸಾಕ್ಷಿಯಾಗಿರುವಂತದ್ದು. ತಾವು ನೋಡ್ಬೋದು ಏನಂತಂದ್ರೆ ಯಾವ ತರ ಈ ಒಂದು ಸರ್ಕಾರದಿಂದ ಈ ಜೈಲಿನ ಸಿಬ್ಬಂದಿಗಳಿಗೆ ಸಂಬಳ ಸಿಗ್ತಾ ಇದೆಯಾ ಇಲ್ವಾ? ಈ ರೀತಿ ಲಂಚಕ್ಕೋಸ್ಕರ, ಭಿಕ್ಷೆ ಬೇಡೋದಕ್ಕೋಸ್ಕರ ಕೈದಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು ಅಂದ್ರೆ ಅವ್ರಿಗೆ ಸ್ಯಾಲರಿ ಆಗ್ತಾ ಇದೆಯಾ ಇಲ್ವಾ? ಯಾರಿಗೆ ನಿಯತ್ ತೋರಿಸ್ತಾ ಇದಾರೆ ಅವರು? ಅದನ್ನ ಅವ್ರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಹೇಳ್ಬೇಕು. ಸರ್ಕಾರದಿಂದ ಸಂಬಳ ಸಿಗ್ತಾ ಇದೇನೋ ಇಲ್ವೋ, ಅಥವಾ ಈ ತರ ಯಾಕೆ ಮಾಡ್ತಾ ಇದಾರೆ, ಇದು ಯಾವ ವಿಚಾರಿಗೆ ಪುಡಿಗಾಸಿಗಾಗಿ ಈ ತರ ಮಾಡ್ತಾ ಇರೋದು ಕರೆಕ್ಟಾ? ಸರ್ಕಾರದ ಒಂದು ಕೆಲಸವನ್ನ ಮಾಡ್ತಾ ಈ ತರ ಮಾಡೋದು ಎಷ್ಟೊಂದು ಏನಂತಾರೆ ತಮ್ಮ ಆತ್ಮಸಾಕ್ಷಿಗೆ ಒಪ್ಪತ್ತು ಅನ್ನೋದನ್ನ ಕೇವಲ ಅವರು ಅಧಿಕಾರಿಗಳನ್ನೇ ಹೇಳಬೇಕಾಗಿರುವಂತದ್ದು ಅಂತ. ಓಕೆ, ಧನ್ಯವಾದ ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ಲಂಚದ ಆಸೆಗೆ ಕೈ ಒಡ್ಡಿ ಕೈಯನ್ನ ಕಪ್ ಮಾಡ್ಕೊಳ್ಳೋದ್ರ ಬದಲು ಭಿಕ್ಷೆ ಬೇಡಿ ಜೀವನ ಸಾಗಿಸ್ಬೋದು. ಅದಿನ್ನೂ ಗೌರವಯುತವಾಗಿರುತ್ತೆ ಸಮಾಜದಲ್ಲಿ. ಅಟ್ಲೀಸ್ಟ್ 300 ಎಷ್ಟು ಮೊನ್ನೆ ಆಗ್ತಾ ಇಲ್ಲ.